ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸಿಟಿ ಕರ್ನಾಟಕ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಹೊಸ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸಿನಿಮಾ ಜಗತ್ತು ಅನ್ನುವುದು ಕೆಲವರನ್ನು ಆಕಾಶಕ್ಕೆ ಕರೆದುಕೊಂಡು ಹೋದರೆ ಇನ್ನು ಕೆಲವರನ್ನು ಪಾತಾಳಕ್ಕೆ ತಳ್ಳಿಬಿಡುತ್ತದೆ. ಒಂದಿಷ್ಟು ದುಡ್ಡು ಇದ್ದರೆ ಸಾಕು ಸಿನಿಮಾ ಮಾಡ್ತೀವಿ ಎಂದು ಗಾಂಧಿನಗರಕ್ಕೆ ಬಂದು ನಟಿಯರಿಗೆ ಹಿಂಸೆ ಕೊಡುತ್ತಾರೆ ಕೆಲವರು. ತಮ್ಮ ಆಸೆಗಳನ್ನು ಈಡೇರಿಸಿದರೆ ಅವಕಾಶ ಎಂದು ಹೇಳುತ್ತಾರೆ. ಹೀಗೆ ಕೆಟ್ಟ ಜನರಿಂದ ಬಿಗ್ ಬಾಸ್ನಲ್ಲಿರುವ ಕವಿತಾ ಕೂಡ ಹಿಂಸೆ ಅನುಭವಿಸಿದ್ದಾರೆ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ತನ್ನದೇ ಆದ ನಟನೆಯ ಮೂಲಕ ಜನರ ಮನದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡ ಚಿನ್ನು ಅಂದರೆ ಕವಿತಾ ಗೌಡ ಅವರು ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ನಟಿಸುತ್ತಿರುವಾಗ ಸೆಟ್ಗೆ ಬಂದ ದೊಡ್ಡ ನಿರ್ಮಾಪಕ ಮ್ಯಾನೇಜರ್ ನಮ್ಮ ಬಾಸ್ ನಿಮ್ಮಿಂದ ಬೇರೆದನ್ನು ಆಸೆ ಪಡುತ್ತಿದ್ದಾರೆ ಎಂದು ಹೇಳಿದನಂತೆ. ಇನ್ನು ಆತ ನಿಮಗೆ ಎಷ್ಟು ದುಡ್ಡು ಬೇಕಾದರೂ ಕೊಡ್ತಾರೆ ಎಂದಾಗ ಆತನಿಗೆ ಬೈದು ಕಳಿಸಿದರಂತೆ ಕವಿತಾ. ಇನ್ನು ಇನ್ನೊಬ್ಬ ನಿರ್ಮಾಪಕ ಸಿನಿಮಾ ಬಗ್ಗೆ ಮಾತನಾಡೋಣ ಬನ್ನಿ ಎಂದು ದೊಡ್ಡ ಹೋಟೆಲ್ಗೆ ಕರೆಯುತ್ತಿದ್ದ. ಆದರೆ ಅಲ್ಲಿಗೆ ಹೋದರೆ ಅಲ್ಲಿ ಆತ ಒಬ್ಬ ಮಾತ್ರ ಇದ್ದಿದ್ದನಂತೆ. ಇನ್ನು ಆ ಸ್ಥಳದಲ್ಲಿ ನಿರ್ದೇಶಕ ಆಗಲಿ ಕತೆ ಹೇಳುವರಾಗಲಿ ಯಾರೂ ಇರಲಿಲ್ಲ. ಆತನ ಬಳಿಯಲ್ಲಿ ಯಾರೂ ಇಲ್ಲ ಎಂದು ಹೇಳಿದ್ದಕ್ಕೆ ಕೂತ್ಕೊಳ್ಳಿ ಮಾತನಾಡೋಣ ಎಂದು ಹೇಳಿದನಂತೆ. ಇದರಿಂದ ಬೇಸತ್ತ ನಟಿ ಕವಿತಾ ಗೌಡ ಅಲ್ಲಿಂದ ಆಚೆ ಬಂದರಂತೆ. ಸಿನಿಮಾ ಇಂಡಸ್ಟ್ರಿಯಲ್ಲಿರುವವರಿಗೆ ಹೀಗೆ ಆದರೆ ಹೊಸದಾಗಿ ಬರುವವರ ಗತಿ ಏನು ಹೇಳಿ? ಈ ಕೆಟ್ಟ ಅನುಭವಗಳನ್ನು ಕವಿತಾ ಗೌಡ ಸೂಪರ್ ಟಾಕ್ ಟೈಮ್ನಲ್ಲಿ ಹಂಚಿಕೊಂಡಿದ್ದರು. ಈಗಾಗಲೇ ಮೀಟು ಅಭಿಯಾನ ನಡೆಯುತ್ತಿದ್ದು ಕವಿತಾ ಅವರು ಸೂಪರ್ ಟಾಕ್ ಟೈಮ್ನಲ್ಲಿ ಹೇಳಿದ ಘಟನೆಯು ಈ ಸಮಯದಲ್ಲಿ ಬೆಳಕಿಗೆ ತಂದಿದ್ದಾರೆ. ಹೆಣ್ಣು ಮಕ್ಕಳನ್ನು ಇಂತಹ ದೃಷ್ಟಿಯಿಂದ ನೋಡುವ ಜನರಿಗೆ ಏನು ಮಾಡಬೇಕು ಸ್ನೇಹಿತರೆ, ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಕಡೆ ಈಗಲೇ ಶೇರ್ ಮಾಡಲು ಪ್ರಯತ್ನ ಮಾಡಿ. ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗೋಣ. ನೋಡ್ತಾ ಇರಿ CTV ಕರ್ನಾಟಕ.